ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಧ್ಯಾಹ್ನ ಲಂಚಿಗೆ ಅಂತ ಹೇಳಿ ಮೆಂತ್ಯ ಪರೋಟ ಮಾಡ್ತಿದ್ವಿ. ಈಗ ಇಲ್ಲಿ ನಮಗೆ ಬೇಕಾಗಿದ್ದು ಏನಂತ ಅಪ್ಪ ಅಂದರೆ, ಇಲ್ಲಿ ಮೆಂತ್ಯ ನಾವು ಹರ್ಕೊಂಡಿಟ್ಟಿವಿ. ಇವು ಈ ಥರ ಕಡ್ಡಿ ಕಡ್ಡಿ ಇರಬಾರ್ದು ನೋಡಿ. ಇಲ್ಲಾಂದರೆ ನಾವು ಪರೋಟ ಮಾಡ್ತಿರ್ತೀವಲ್ಲ ಹಿಟ್ಲೆ, ಅವಾಗ ಏನಾಗುತ್ತಂದರೆ ಅದು ಸಿಕ್ಕೊಂಡು ಹರಿದು ಹಾಕ್ಬಿಡುತ್ತೆ. ಆಮೇಲೆ ಇಲ್ಲಿ ಹಿಟ್ಟು ಇದನ್ನು ಮಾಡಿ ಇಟ್ಟಿವಿ ಆಲ್ರೆಡಿ ನಾವು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ, ಅದು ಈಗ ಸುಲೇಮಡ್ಗೂ ಏನು ಮಾಡಿದ್ವಿ ಅಂದರೆ, ನಾವು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಇದ್ರೊಳಗೆ ಏನೇನು ಹಾಕೈತಿ ಅಪ್ಪ ಅಂದರೆ, ಅಲ್ಲ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಈ ಥರ ಪೇಸ್ಟ್ ಮಾಡಿವಿ. ಇದು ಈ ಥರ ಇರಬೇಕು. ಗಟ್ಟಿ ಗಟ್ಟಿಯಾಗಿ ಇದ್ರಂದರೆ ಚೆನ್ನಾಗಿ ಬರಲ್ಲ ನೋಡಿ. ಈಗ ನಾವಿಲ್ಲಿ ಏನು ಇದು ಇಲ್ಲ, ಏನು ಕಡ್ಡಿ ಇಲ್ಲ. ಈಗ ಈ ಥರ ಮಿಕ್ಸ್ ಮಾಡೋಣ ನೋಡಿ. ಇಲ್ಲಿ ನಾವು ಈ ಥರ ಮಿಕ್ಸ್ ಮಾಡಾಯಿತು. ಈಗ ನಾವೇನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕೋಣ ನೋಡಿ. ಪೇಸ್ಟ್ ಹಾಕಿಟ್ಟಿದ್ದೀವಿ. ಇದು ಈ ಥರ ಗಟ್ಟಿ ಗಟ್ಟಿಯಾಗಿ ಇರಬಾರ್ದು, ಸ್ವಲ್ಪ ಮೆತ್ತಗೆ ಇರಬೇಕು. ಈಗ ಸ್ವಲ್ಪ ಹೊತ್ತು ಸ್ವಲ್ಪ ಏನು ಮಾಡೋಣ, ರುಚಿಗೆ ನೀವು ಮನೇಲಿ ಎಷ್ಟು ರುಚಿಗೆ ಉಪ್ಪು ಹಾಕ್ತಿರಲ್ಲ, ನಾವು ಇಷ್ಟು ಉಪ್ಪು ಹಾಕ್ತಿದ್ದೀವಿ. ಈಗ ಉಪ್ಪು ಹಾಕಿದ್ದು ಕಲಿಸ್ಬೇಕು. ಈಗ ಇಲ್ಲಿ ಮಿಕ್ಸ್ ಮಾಡೋವಾಗ ನಾವು ಸ್ವಲ್ಪ ಎಣ್ಣೆ ಹಾಕ್ತೀವಿ. ಎಣ್ಣೆ ಹಾಕಿ ಕಲಿಸ್ತಾ ಇದ್ದೀವಿ. ಈಗ ನಾವು ಎಣ್ಣೆ ಹಾಕಿದ್ಲೆ ಸ್ವಲ್ಪ ನೀರು ಹಾಕ್ಕೊಂತ ಕಲಿಸೋಣ, ಇಲ್ಲಾಂದರೆ ಅದು ಮೆತ್ತಗಾಗಬೇಕು. ನೀವು ಒಮ್ಮಿಕ್ಲೇನ ನೀರು ಹಾಕಬಾರ್ದು, ಯಾಕಂದರೆ ಅದು ಆಮೇಲೆ ಗಂಟಾಗ್ಬಿಡುತ್ತೆ. ನಾದವಾಗ ಸ್ವಲ್ಪ ಹಾಕ್ಕೋಬೇಕು. ನಾವು ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿದ್ದೇವೆ. ಇದ್ರೆ ಹಾಕ್ರಿ, ಇಲ್ಲಾಂದರೆ ಬೇಡ. ಅದೇ ಮಸಾಲ ಥರ ಇದು ಗರಂ ಮಸಾಲ. ಇದು ಸಾಂಬಾರು ಹಿಂಗತೆ ಇರುತ್ತಲ್ಲ ಆ ಮಸಾಲ. ನೆಕ್ಸ್ಟ್ ಇದು ಗರಂ ಮಸಾಲ, ಅರಿಶಿನ, ಸ್ವಲ್ಪ ಅರಿಶಿನ ಹಾಕಿ ಈಗ ಸ್ವಲ್ಪ ನಾದ್ಕೊಳೋಣ. ಇಟೀಟ ನೀರು ಹಾಕ್ಕೊಂಡು ನಾದ್ಕೊರಿ. ಆಗಲೇ ನಾನು ಹೇಳ್ದಂಗೆ ನಾದ್ಕೊರಿ, ಇಲ್ಲಾಂದರೆ ಅದು ಗಂಟಾಗಿ ಕುಂತು ಬಿಡುತ್ತೆ ಅಷ್ಟು ಹಾಕ್ಕೊಂಡ್ರೆ ನೀರನ್ನ ನೋಡಿ. ನಾವು ಜಾಸ್ತಿ ನೀರು ಹಾಕಿದ್ರೆ ಅಂದರೆ ಈ ಥರ ಸಾಫ್ಟಾಗಿ ಏನು ಇದು ಬರಲ್ಲ, ಪರೋಟ ಬರಲ್ಲ ನೀಟಾಗಿ ಸಾಫ್ಟಾಗಿ. ನಿಮಗೆ ಸಾಫ್ಟಾಗಿ ಬೇಕಂದರೆ ನೀರನ್ನ ಜಾಸ್ತಿ ಹಾಕೋಬೇಡ್ರಿ. ಮತ್ತು ಜಾಸ್ತಿ ನೀರು ಏನಾದರೂ ಹಾಕಿದ್ರೆ ಅಂದರೆ ಅಳಕ್ಕಾಗಿ ಹೋಗುತ್ತದು ನೋಡಿ. ಈ ಥರ ಹಿಟ್ಟು ನಾವು ಏನು ಮಾಡೀವಿ ಅಂದರೆ ನಾದಿದ್ದೀವಿ ನೋಡಿ. ಈ ಥರ ನಾದ್ಕೊಂಡಿದ್ದೀವಿ. ಈಗ ಒಂದು ಅರ್ಧ ತಾಸು ಇಲ್ಲಾಂದರೆ 15 ನಿಮಿಷ ನಾವು ಹಾಗೆ ಇಡೋಣ ಇದನ್ನೇ. ಅಂದರೆ ಇಲ್ಲಾಂದರೆ ಇದು ಆಗುತ್ತೆ. ಅಂದರೆ ಈಗ ಸಾಫ್ಟಾಗಿ ಇರುತ್ತೆ. ಅದೆಲ್ಲ ನಾದಿದ ಮೇಲೆ ಅರ್ಧ ತಾಸು ಇಲ್ಲಾಂದರೆ 15 ನಿಮಿಷ ಮುಚ್ಚಿಡೋಣ ನೋಡಿ. ಈಗ ನಾವು ಇಲ್ಲಿ ಪರೋಟ ಎಷ್ಟು ಚೆನ್ನಾಗಿದೆ ಏನಪ್ಪ, ಅರ್ಧ ತಾಸು ಆದಮೇಲೆ ನೋಡಿರಿ, ಏನು ಕೈ ಹಿಂಗತೆ ಅಂಟೋಗಂಗಿಲ್ಲ. ಈಗ ಇದು ಈಟ ಇರಲಿ, ನೋಡೋಣ. ಈ ಕಡೆ ಬನ್ನಿ ನೋಡಿ ಯಾವ ಥರ ಆಗಿದೆ. ನಾವಿಲ್ಲಿ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮ್ದೊಳಗೆ ಇಲ್ಲಿ ಹಂಚಿಟ್ಕೊಂಡ್ವಿ ನೋಡಿ. ಎಷ್ಟು ಸಾಫ್ಟಾಗಿ ಇದೆ. ಈ ಥರ ಲಟ್ಸೋಣ ನೋಡಿ. ಈಗ ಹೆಂಚಿನ ಮೇಲೆ ಹಾಕಿವಿ ನಾವು ಇದ್ರೊಳಗೆ ಎಣ್ಣೆ, ತುಪ್ಪ, ಬೆಣ್ಣೆ ಹಾಕ್ಬೋದು. ನಾವಿಲ್ಲಿ ರುಚಿಗಾಗಿ ಸ್ವಲ್ಪ ನಾವೇನು ಹಾಕಕತ್ತೀವಿ ಅಂದರೆ ತುಪ್ಪ ಹಾಕ್ತಾಯಿದ್ದೀವಿ. ಅಂದರೆ ತುಪ್ಪ ಅಂದರೆ ಫುಲ್ ರುಚಿಯಾಗಿರುತ್ತೆ. ಆದರೆ ಎಲ್ಲರೂ ಎಣ್ಣೆ ಹಾಕ್ತೀರಂದ್ರೆ ಎಣ್ಣೆ ಹಾಕ್ರಿ, ಬೆಣ್ಣೆ ಹಾಕ್ತೀರಂದ್ರೆ ಬೆಣ್ಣೆ ಹಾಕ್ರಿ. ನಾವಿಲ್ಲಿ ತುಪ್ಪ ಹಾಕ್ತಾಯಿದ್ದೀವಿ ನೋಡಿ. ಎಷ್ಟು ರುಚಿಯಾಗಿ ಸಾಫ್ಟಾಗಿ ಬಂದಿದೆ ಅಲ್ವಾ. ನೋಡಿ ಈ ಥರ ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಬಾಯ್.